ಪ್ರಾಪ್ತ ಆದ್ಮೇಲೆ ಲೌಕಿಕವನ್ನ ನಾವು ತಗೊಂಡು ಹೋಗ್ಬಾರ್ದು. ಯಾಕಂತಂದ್ರೆ ಅಲೌಕಿಕದಡೆಗೆ ಕೊಂಡು ಹೋಗುವ ಗುರು ಇರ್ತಾನ ಸದ್ಗುರುನಾಥ. ಅವನ ಹತ್ರ ಹೋಗಿ ನಾವು ತೃಣ ಸಮಾನವಾದ ಲೌಕಿಕದ ಸುದ್ದಿಗಳು ಹೇಳಿ ಲೌಕಿಕದ ಕೇಳಿ ಭ್ರಷ್ಟರಾಗಬಾರ್ದು. ಯಾವಾಗಲೂ ಗುರುಗಳ ಮನಸ್ಸಿಗೆ ಸಂತೋಷ ಪಡಿಸ್ಬೇಕು ಅಂತಂದ್ರೆ ನಾವು ಹೆಂಗಿರ್ಬೇಕು ಅಂತಂದ್ರೆ ಧಾರ್ಮಿಕ ಮಾರ್ಗದೊಳಗ ಮುನ್ನು ನಡಿಬೇಕು. ಒಂದು ಆ ಗುರುಗಳ ಮನಸ್ಸಿಗೆ ತೃಪ್ತ ಆಗಬೇಕು ಅಂತಂದ್ರೆ ನಾವು ಧಾರ್ಮಿಕ ಮಾರ್ಗದೊಳಗೆ ಮುನ್ನಡೆದು ಆ ಧಾರ್ಮಿಕದಲ್ಲಿ ತುಟ್ಟ ತುದಿ ಅರ್ಥಾತ್ ಉತ್ತುಂಗ ಸ್ಥಿತಿಗೆ ಏರಿದಾಗ ಗುರುಗಳಿಗೆ ಸಂತೋಷ ಆಗ್ತದ. ಅದು ಪಾರಮಾರ್ಥ ಸ್ಥಿತಿಯಲ್ಲಿ ಇದು ನಾ ಹೇಳೋದು. ಲೌಕಿಕ ಸ್ಥಿತಿಯಲ್ಲಿ ಉತ್ತುಂಗಕ್ಕೆ ಏರಿದಾಗ ಗುರುಗಳಿಗೆ ಆ ಲೌಕಿಕ ಸ್ಥಿತಿಗಳಿದ್ದಾಗ ಲೌಕಿಕ ಖುಷಿ ಆಗ್ತದೆ ಬಿಟ್ರೆ ಪಾರಮಾರ್ಥದ ಖುಷಿ ಸಿಗುದಿಲ್ಲ. ನಾವು ಯಾವಾಗಲೂ ಯಾವ್ದನ್ನ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಪಾರಮಾರ್ಥ ಸಂತೋಷವನ್ನು ಸಂಪಾದನೆ ಮಾಡ್ಬೇಕು. ಆ ಸಂತೋಷ ಎಲ್ಲಿ ಸಿಗ್ತದಂದ್ರ ಗುರುವಿನ ಹತ್ರ ಇರ್ತದ. ಒಂದು ಆ ಗುರುಗಳು ನಮ್ಮ ಜೋಡಿ ಇದ್ರಂತಂದ್ರೆ ಇಡೀ ಸರ್ವಸ್ವ ನಮ್ಮ ಜೊತೆಗೆ ಇದ್ದಂಗ. ಅಂತದ್ ಇವತ್ತು ನಮ್ಮ ಗುರುಣ್ಣ ಪ್ರಾಪ್ತ ಆಗಿದೆ. ಅವ್ರ ಗುರುಗಳು ಇಲ್ಲೇ ಇದ್ದಾರೆ, ಕರಿಕೇಳಿ ಸುರೇಶ್ ಪಾಟೀಲ್. ಒಂದು ಎರಡನೇದು ಯಾವಾಗಲೂ ಮನಿ ಕಟ್ಟಿಸಬಹುದು. ಹತ್ತಂತಸ್ತು ಎಲ್ಲಾರು ಮನಿ ಕಟ್ಟಿಸ್ತಾರ. ಮನಿ ಕಟ್ಟಿಸಿ ಎರಡು ಇವೆಂಟ್ ಅಂತಾರ. ಈಗೆಲ್ಲ ಕಾರ್ಯಕ್ರಮ ಪ್ರೋಗ್ರಾಮ್ ಇವೆಂಟ್ಗಳು ಒಂದ್ ದಿವಸ ಏನ್ ಮಾಡ್ತಾರ, ಹೋಮವನ್ನು ಮುಗಿಸಿ ಬಿಡ್ತೀವ್ರಿ. ಎರಡನೇ ದಿವಸ ನಮ್ಮೆಲ್ಲ ಊರನ್ ಮಂದಿಗೆ ಎಲ್ಲಾರು ಹೇಳಿವ್ರಿ ಊಟಕ್ಕೆ. ಎಲ್ಲಾರು ಹೇಳ್ತಾರ ಲಕ್ಷ ಕೋಟಿ ಗಟ್ಟಲೆ ಕೊಟ್ಟು ಮನಿ ಕಟ್ಟಿಸ್ತಾರ. ಆದ್ರ ಧಾರ್ಮಿಕ ಕಾರ್ಯಕ್ರಮ ಸ್ವಲ್ಪ ಇರ್ತದ, ಅಂದ್ರೆ ಶೂನ್ಯ. ಸ್ವಲ್ಪ ಹೋಮ ಹವನ ಮಾಡಿದ್ರಂದ್ರೆ ಮುಗೀತು. ಆದ್ರೆ ಇವ ಹಂಗ ಮಾಡಿಲ್ಲ. ಆ ಕಾರ್ಯಕ್ರಮ ಅಂದ್ರೆ ಅಖಂಡ ವೀಣಾ ಇಟ್ಟಾನ. ಅಂದ್ರ ಯಾವಾಗಲೂ ಅಖಂಡ ವೀಣಾ ಯಾರ ಮನೆ ನಡೀತದ, ಸಾಕ್ಷಾತ್ ಚಿದಂಬರಪ್ಪ ಅಲ್ಲಿ ನೆಲೆಸ್ಯಾನಂತ ಅರ್ಥ. ಅಂತದ್ ಇವತ್ತು ಚಿದಂಬರಪ್ಪನ ಸಾನ್ನಿಧ್ಯ ಈ ಮನ್ಯಾಗ ಅದ. ನಿರಂತರವಾಗಿ ಒಂದು ಏನು ಖುಷಿ ಅವನು ನೋಡಿದ, ನಮ್ಗೇನು ಅವನ ಒಡನಾಟ 1 ವರ್ಷ 1.5 ವರ್ಷದಿಂದ ಇರ್ಬೋದು, ಬಹಳ ಏನಿಲ್ಲ. ಆದ್ರೆ ಅವನ್ ಪರಿಚಯ ಬಂದಾಗ ಭೇಟಿ ಆಗ್ತಿದ್ದ. ಇಷ್ಟು ಸಾಮೀಪ್ಯ. ಒಂದು ನಾವೆಲ್ಲೇ ಭೇಟಿ ಆಗ್ಲಿ ನಮ್ಮೂರು ಅಂತ ಹೇಳಿ ಒಂದು ಅಭಿಮಾನ ಇಟ್ಟುಕೊಂಡು ಅವೇನ್ ಮಾತಾಡ್ಸಲ್ಲ, ಅದು ಒಂದು ಬಹಳ ದೊಡ್ಡ ಗುಣ. ವಿಶೇಷವಾಗಿ ಅವನಿಗೆ ನಿರಂತರವಾಗಿ ಚಿದಂಬರ ಮಹಾಸ್ವಾಮಿಯ ಆಶೀರ್ವಾದ ಹಾಗೂ ಶೃಂಗೇರಿ ಶಾರದಾ ಪೀಠದ ಉಭಯ ಜಗದ್ಗುರುಗಳು ಕೃಪಾಶೀರ್ವಾದ ಇರ್ಲಿ. ನಿರಂತರವಾಗಿ ಹಿಂಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮನ್ಯಾಗ ಮುಂದೆ ನಡ್ಕೋತ ಹೋಗ್ತಾವ ಅಂತ ಹೇಳಿ ನನ್ನ 2 ಮಾತುಗಳನ್ನ ಚಿದಂಬರ ಸ್ವಾಮಿ ಪಾದಲ್ಲಿ ಅರ್ಪಿಸುತ್ತೇನೆ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.